ಎಚ್.ಡಿ. ಕುಮಾರಸ್ವಾಮಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸರ್ಕಾರ ಬರದೇ ಇದ್ರೂ ಕೂಡ ಜನರಿಗೆ ಸಹಾಯ ಮಾಡುವಂತಹ ಸಹಾನುಭೂತಿ ಅಂತಾನೆ ಹೇಳ್ಬೋದು. ಜೈ 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 ಕುಮಾರಣ್ಣ, ಜೈ ಜೈ ಕುಮಾರಣ್ಣ, ಜೈ 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 ಕುಮಾರಣ್ಣ. ರೈತರಿಗೆ ಸಿಗಬೇಕಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನ ನಾವು ಕೊಡ್ತೀವಿ ಅನ್ನುವಂತ ಧೀರ ದಿಟ್ಟ ನಾಯಕ ಅಂತಂದ್ರೆ ಅದು ಕುಮಾರಣ್ಣ. ಜನರ ಕೈಗೆ ಸಿಗುವ ನಾಯಕ ಅಣ್ಣ, ನೊಂದವರ ಕಣ್ಣೀರ್ ಬರೆಸೋ ಸೇವಕ ಅಣ್ಣ. ಕೇಂದ್ರದಲ್ಲಿ ಮಂತ್ರಿ ಆದರೆ ಸಾಲದು, ರಾಜ್ಯಕ್ಕೆ ಏನಾದ್ರೂ ಕೂಡ ಮಾಡಬೇಕು ಅನ್ನುವಂತ ಮನದಾಸೆ ತುಂಬಾ ಇದೆ ಅವರಿಗೆ. ಕರ್ನಾಟಕಕ್ಕೆ 4,500 ಬಸ್ಗಳನ್ನ ಕೊಟ್ಟಿದ್ದಾರೆ, ಅದು ಕುಮಾರಣ್ಣ. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಅದೆಷ್ಟು ದಿನಗಳ ಅಧಿಕಾರದಲ್ಲಿದ್ರು ಅಷ್ಟೆಲ್ಲ ದಿನ ಕೂಡ ಜನ ಪೂಜೆಯನ್ನ ಮಾಡ್ತಾ ಇದ್ರು. ಅಯ್ಯ ಹೃದಯದಂತೆ, ಮಕ್ಕಳ ಮನಸ್ಸಿನಂತೆ, ಅಂಧರಿಗೆ ಕಣ್ಣು ತಂದ, ವಿಕಲರಿಗೆ ಚೇತನ ತಂದ. ಜಾತ್ಯತೀತ ಜನತಾದಳದ ಪಕ್ಷದ ಒಂದು ಗುರುತು ಇದೆಯಲ್ಲ, ತೆನೆ ಹೊತ್ತ ಮಹಿಳೆ, ಅದರ ಗತ್ತೆ ಬೇರೆ. ನಮ್ಮ ಕುಮಾರಣ್ಣ ಮತ್ತೆ ಬರಬೇಕಣ್ಣ, ಮತ್ತೆ ಬರಬೇಕಣ್ಣ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಕುಮಾರ ಪರ್ವ ಅಂತಾನೆ ಹೇಳ್ಬೋದು. ಎಚ್.ಡಿ. ಕುಮಾರಸ್ವಾಮಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. JDS ಪಕ್ಷದ ಮೂಲಕ ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಒಂದಿಷ್ಟು ಹವಾವನ್ನ ಸೃಷ್ಟಿಸಿದಂಥ ನಾಯಕ. ಏನೇ ಮಾಡಿದ್ರು ಕೂಡ, ಯಾಕಂದ್ರೆ ಸರ್ಕಾರ ಬರದೇ ಇದ್ರೂ ಕೂಡ ಜನರಿಗೆ ಸಹಾಯ ಮಾಡುವಂತಹ ಸಹಾನುಭೂತಿ ಅಂತಾನೆ ಹೇಳ್ಬೋದು. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ರಾಜ್ಯದ ಜನ ಮತ್ತೊಮ್ಮೆ ಕುಮಾರಸ್ವಾಮಿ ಅವರೇ CM ಆಗಬೇಕು ಅಂತ ಸಾಕಷ್ಟು ಜನ. ಅಂದರೆ JDS ಪಕ್ಷ ಅಂತಂದ್ರೇನೆ ಹಾಗೆ ರೀ. JDS ಪಕ್ಷ ಅಂತಂದ್ರೆ ರೈತರ ಪಕ್ಷ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಸಿಗಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳನ್ನ ನಾವು ಕೊಡ್ತೀವಿ ಅನ್ನುವಂತ ಧೀರ ದಿಟ್ಟ ನಾಯಕ ಅಂತಂದ್ರೆ ಅದು ಕುಮಾರಣ್ಣ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಸದ್ಯಕ್ಕೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಸಾಲದು, ರಾಜ್ಯಕ್ಕೆ ಏನಾದ್ರೂ ಕೂಡ ಮಾಡಬೇಕು ಅನ್ನುವಂತ ಮನದಾಸೆ ತುಂಬಾ ಇದೆ ಅವರಿಗೆ. ನೋಡಿ, ದೇಶಾದ್ಯಂತ 10,000 ಬಸ್ಗಳು, ಅದು ಕೂಡ ಎಲೆಕ್ಟ್ರಿಕ್ ಬಸ್ಗಳು. ಯಾಕಂದ್ರೆ ವಾಯುಮಾಲಿನ್ಯನ ತಡಿಬೇಕು. ಒಂದಿಷ್ಟು ಅನ್ನೋ ಕಾರಣದಿಂದಾಗಿ ಡೀಸೆಲ್ ರೇಟು, ಪೆಟ್ರೋಲ್ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಲೆಕ್ಟ್ರಿಕ್ ಅಂತಂದ್ರೆ ಸಂಪೂರ್ಣವಾಗಿ ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದಿಷ್ಟು ಹೆಜ್ಜೆಗಳನ್ನ ಇಟ್ಟಿದ್ದಾರೆ. ಇಡೀ ದೇಶಾದ್ಯಂತ ಒಂದಿಷ್ಟು 10,000 ಬಸ್ಗಳು ಬರ್ತಾ ಇದ್ದಾವೆ, ಅದು ಎಲೆಕ್ಟ್ರಿಕ್ ಬಸ್ಸು. ಯಾಕೆ ಇದರಲ್ಲಿ ಏನಿದೆ ಮಹತ್ವದ್ದು ಅಂತಂತಂದ್ರೆ, ಕರ್ನಾಟಕಕ್ಕೆ 4,500 ಬಸ್ಗಳನ್ನ ಕೊಟ್ಟಿದ್ದಾರೆ, ಅದು ಕುಮಾರಣ್ಣ. ಯಾಕಂದ್ರೆ 4,500 ಇಡೀ 10,500 ಬಸ್ಗಳು ಇಡೀ ದೇಶಾದ್ಯಂತ ಓಡಾಡ್ತಾ ಇದ್ರೆ, ಅದರಲ್ಲಿ 4,500 ಕರ್ನಾಟಕದಲ್ಲಿ ಓಡಾಡುತ್ತಾರೆ. ಅದು ಹೆಮ್ಮೆ ಅನ್ಸುತ್ತೆ. ಅದು ಕೂಡ ಎಲೆಕ್ಟ್ರಾನಿಕ್ ಬಸ್ಗಳನ್ನ ತರೋದಕ್ಕೆ ಸಂಪೂರ್ಣವಾದಂಥ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಕುಮಾರಣ್ಣ ಅವರು. ನೋಡಿ, ಸಾಕಷ್ಟು ಜನ ಅಂತ ಇದ್ರು JDS ಪಕ್ಷ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಬಿಡಿ, JDS ಪಕ್ಷದ ಕತೆ ಮುಗದೆ ಹೋಯ್ತು, JDS ಪಕ್ಷ ಮುಳುಗೆ ಹೋಯ್ತು ಅನ್ನೋಷ್ಟರಲ್ಲೇ ಐ ಆಮ್ ಬ್ಯಾಕ್ ಅನ್ನುವ ರೀತಿಯಾಗಿ ಮತ್ತೆ ರಾಜ್ಯದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ತನ್ನ ಪಕ್ಷವನ್ನ ಗುರುತಿಸಿಕೊಂಡು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಸಾಕಷ್ಟು ಜನ ಮಾತಾಡ್ತಾ ಇರ್ಬೋದು, ಯಾಕೆಂದ್ರೆ ಏನಪ್ಪ JDS ಪರವಾಗಿ ಇದೆಯಾ ಪಕ್ಷ, ಈ ಚಾನಲು JDS ಪರವಾಗಿ ಇದೆ, ಹಾಗೆ ಹೀಗೆ ಅಂತ ಅನ್ಕೋತಿರ್ಬೋದು. ಯಾಕಂದ್ರೆ ಕೆಲಸ ಮಾಡಿದವರ ಬಗ್ಗೆ ನಾವು ಹೇಳಲೇಬೇಕಾಗಿರುವಂಥದ್ದು. ಯಾರು ಕೆಲಸ ಮಾಡೋದಿಲ್ಲ ಅವರನ್ನ ನಾವು ಉಗುಳಲೇಬೇಕಾಗಿರುವಂಥದ್ದು, ಅವರನ್ನ ಬೈಲೇಬೇಕಾಗಿರುವಂಥದ್ದು. ನಾವು ಯಾರು ಕೆಲಸ ಮಾಡ್ತಾರೆ, ಯಾರ ಕತೆ, ಅವ್ರಿಗೆಲ್ಲರೂ ಕೂಡ ಹೊಗಳಲೇಬೇಕಾದಂಥ ಕರ್ತವ್ಯ ನಮ್ಮದು. ಅಂದ್ರೆ ಜನಗಳ ಮುಂದೆ ಇಡುವಂತ ಕೆಲಸ ನಾವು ಮಾಡ್ತೀವಿ. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಅದೆಷ್ಟು ದಿನಗಳ ಅಧಿಕಾರದಲ್ಲಿದ್ರು ಅಷ್ಟೆಲ್ಲ ದಿನ ಕೂಡ ಜನ ಪೂಜೆಯನ್ನ ಮಾಡ್ತಾ ಇದ್ರು. ಕುಮಾರಣ್ಣ ಬರ್ಬೇಕ್ರಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಕುಮಾರಣ್ಣ ಬರಬೇಕು, ಮತ್ತೆ JDS ಪಕ್ಷ ಬರಬೇಕು ಅಂತ ಅದೆಷ್ಟೋ ಜನ ಈಗಲೂ ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಯಾಕೆ ಹೇಳಿ? JDS ಪಕ್ಷ ಅಂತಂದ್ರೇನೆ ಹಾಗೆ. ಜಾತ್ಯತೀತ ಜನತಾದಳದ ಪಕ್ಷದ ಒಂದು ಗುರುತು ಇದೆಯಲ್ಲ, ತೆನೆ ಹೊತ್ತ ಮಹಿಳೆ, ಅದರ ಗತ್ತೆ ಬೇರೆ. ಆ ಪಕ್ಷದಿಂದ ಅದೆಷ್ಟೋ ಜನ ಬೆಳೆದಿದ್ದಾರೆ, ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಆದರೆ JDS ಪಕ್ಷ ಯಾವ ರೀತಿ ಅಂತಂದರೆ ಒಂಥರ ಸ್ಕೂಲ್ ಆಗಿಬಿಟ್ಟಿತ್ತು. ನಾಯಕರನ್ನು ಕರ್ಕೊಂಡು ಬರೋದು,
ಅವರನ್ನ ಬೆಳೆಸೋದು ಮತ್ತೆ ಕಳಿಸ್ಬಿಡೋದು ಅನ್ನುವಂಥ ಪರಿಸ್ಥಿತಿ ಆಗಿತ್ತು. ಆದರೆ ನೋಡಿ, ಕುಮಾರಣ್ಣ ಆಗಿರ್ಬೋದು, ದೇವೇಗೌಡರ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಈಗಾಗಲೇ JDS ಪಕ್ಷಕ್ಕೆ ಹಗಲಿರುಳು ದುಡಿರುವಂಥ ಕಾರ್ಯಕರ್ತರಾಗಿರ್ಬೋದು, ಈಗಲೂ ಕೂಡ ಒಂದು ಹೋಪ್ ಇದೆ ಅವರಿಗೆ, ಮತ್ತೆ ರಾಜ್ಯದಲ್ಲಿ JDS ಪಕ್ಷ ಬರಬಹುದು, ಮತ್ತೆ JDS ಪಕ್ಷಕ್ಕೆ ನಾವು ಮನ್ನಣೆಯನ್ನ ಕೊಡಬಹುದು. ಯಾಕಂದ್ರೆ ಬೇರೆ ಬೇರೆ ಪಕ್ಷಗಳು ಬಂದಂಥ ಸಂದರ್ಭದಲ್ಲೂ ಅವರಿಗೆ ಅನಿಸುತ್ತೆ, ಯಾಕಪ್ಪ ಇಷ್ಟೊಂದು ಹೀನಾಯವಾಗಿ ಯಾಕೆ JDS ಪಕ್ಷ ಅಂತ್ಯ ಆಗೋಗ್ಬಿಡ್ತಾ, ಕರ್ನಾಟಕದಲ್ಲಿ ಇನ್ಮೇಲೆ ಎತ್ತೆ ಬರೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ನಾವು ಇದೀವಿ, ನಾವು ಇನ್ನೂ ಕೂಡ ಜೀವಂತವಾಗಿ ಇದೀವಿ ಅಂತ ಕ್ಷೇತ್ರದ ತುಂಬಲ್ಲ, ಕರ್ನಾಟಕದ ತುಂಬ ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಯಾಕೆ? JDS ಪಕ್ಷವನ್ನು ಉಳಿಸ್ಕೊಳ್ಬೇಕ್ರಿ. ಮಾಡಿರುವಂಥ ಕಾರ್ಯಗಳನ್ನ, ಅಂತಂದ್ರೆ ಅಲ್ಪಾವಧಿಯಲ್ಲಿ ಮಾಡಿರುವಂಥ ಕುಮಾರಸ್ವಾಮಿ ಅವರ ಸಾಧನೆಗಳನ್ನ ಪಟ್ಟಿಯನ್ನ ನಾವು ನೋಡ್ತಾ ಹೋದಾಗ ಈಗಲೂ ಕೂಡ ನಮಗೆ ಕಣ್ಮುಂದೆ ಬರುವಂಥದ್ದು ಕುಮಾರಸ್ವಾಮಿ ಅವರು ರೈತರಿಗೆ ಮಾಡಿರುವಂತಹ ಸಹಾಯ, ರೈತರಿಗೆ ಕೊಟ್ಟಿರುವಂಥದ್ದು. ನೋಡಿ, ನಮ್ಮ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ 24 hours ಇಲ್ಲ ಅಂತಂದ್ರೆ 48 ಗಂಟೆಯಲ್ಲೇ ಇಡೀ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದು ಏಕೈಕ ಪಕ್ಷ ಅಂತಂದ್ರೆ ಅದು JDS ಪಕ್ಷ. ಆ JDS ಪಕ್ಷಕ್ಕೆ ಇರುವಂಥ ವ್ಯಾಲ್ಯೂ, ಇರುವಂಥ ಒಂದು ಕದರು ಈಗಲೂ ಕೂಡ ಕುಮಾರಣ್ಣ ಅವರು ನಿಜವಾಗ್ಲೂ ನಮಗನ್ಸುತ್ತೆ, ಕುಮಾರಣ್ಣವರು ಈ ರೀತಿ ಕಾರ್ಯಗಳನ್ನ ಕೇಂದ್ರದಲ್ಲಿ ಹೋಗ್ಬಿಟ್ಟು ಮಾಡ್ತಾ ಇದ್ದಾರಲ್ಲ, ಹೆಮ್ಮೆ ಅನ್ಸುತ್ತೆ. ಕರ್ನಾಟಕದ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇದೆ ರೀ ಕುಮಾರಣ್ಣ ಅವರಿಗೆ. ಕೇಂದ್ರದಲ್ಲಿ ಮಂತ್ರಿ ಆದ್ರೆ ಮಾತ್ರ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿಕೊಂಡು ಬರೋದು ಮಾತ್ರ ಅಲ್ಲ, ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ, ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡ್ತಾರೆ, ರಾಜ್ಯಕ್ಕೆ ಏನೇನು ಅನುಕೂಲ ಆಗಬೇಕು ಅವೆಲ್ಲವೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾರೆ. ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದಿಷ್ಟು ಭೇಟಿಗಳನ್ನ ಆಗಿದ್ರು ಅವರನ್ನ. ನೋಡಿ, ಈ ರೀತಿ ಒಂದಿಷ್ಟು ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಏನ್ ಮಾಡೋದು, ಏನ್ ಕತೆ, ಎಲ್ಲವೂ ಕೂಡ ಸಲಹೆಯನ್ನ ಪಡಿತಾ ಇದ್ರು. ಯಾಕಂದ್ರೆ ಕೇಂದ್ರದಲ್ಲಿ ಮಂತ್ರಿ ಆದ್ರೆ ಮಾತ್ರ ಸಾಲದು, ಅಲ್ಲಿ ಏನು ಮಾಡಬೇಕು, ರಾಜ್ಯಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಕುಮಾರಣ್ಣನಿಗೆ ಗೊತ್ತಿತ್ತು. ಈಗ ಬಂದಿರುವಂಥ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರುವಂಥ ಪಕ್ಷಗಳಾಗಿರ್ಬೋದು, ಈ ಹಿಂದೆ ಆಗಿರುವಂಥ ಪಕ್ಷಗಳಾಗಿರ್ಬೋದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಸಿಕ್ಕಾಪಟ್ಟೆ ಜನ ಬಳಲ್ತಾ ಇದ್ದಾರೆ. ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ನೋಡ್ರಿ, ದೇವ್ರು ಬಂದರೂ ಕೂಡ ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕಾಗೋದಿಲ್ಲ ಅಂತ, ಗುಂಡಿಗಳ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗೋದಿಲ್ಲ ಅನ್ನುವಂಥ ಮಾತಾಡಿದ್ರು. ಅವೆಲ್ಲವೂ ಕೂಡ, ಆದರೆ ಕುಮಾರಣ್ಣ ಆ ಥರ ಅಲ್ಲ, ನಡೆದಂತೆ ನುಡಿತೀವಿ ಅನ್ನುವಂಥ ಮಾತುಗಳಾಗಿರ್ಬೋದು ಅವ್ರದ್ದು. ಪಕ್ಷಕ್ಕೆ ದುಡಿತೀವಿ ಅಂತ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ನೋಡಿ, ಮನೆ ಹತ್ರ ಯಾರೇ ಒಂದು ಸಮಸ್ಯೆಗಳನ್ನ ಹೊತ್ತು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮಾಡುವಂಥ ಸಹಾಯ ಇದೆಯಲ್ಲ, ಈ ಕೈಯಿಂದ ಕೊಟ್ಟು ಈ ಕೈಗೆ ಗೊತ್ತಾಗದ ಹಾಗೆ ಸಹಾಯ ಮಾಡುವಂಥ ಏಕೈಕ ನಾಯಕ ಅಂತಂದ್ರೆ ಅದು HD ಕುಮಾರಸ್ವಾಮಿ ಅವರು ಅಂತಾನೆ ಹೇಳ್ಬೋದು. ಬಹಳ ಅದ್ಭುತವಾದಂಥ ವ್ಯಕ್ತಿ, ಬಹಳ ಅದ್ಭುತವಾದಂಥ ರಾಜ್ಯದಲ್ಲಿ ರಾಜಕೀಯವಾದಂಥ ವ್ಯಕ್ತಿ ಅಂತಂದ್ರೆ ಎಲ್ಲರನ್ನ ನಂಬೋರು ಅಂತ ಒಪ್ಪಿಕೊಂಡಂಥ ವ್ಯಕ್ತಿ ಅಂತಂದ್ರೆ ಕುಮಾರಣ್ಣ ಅಂತಾನೆ ಹೇಳ್ಬೋದು. ಸಾಕಷ್ಟು ಇನ್ನೂ ಕೂಡ ಇದೆ, ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ರಾಜ್ಯದ ಜನ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ ಕಾಂಗ್ರೆಸ್ ಅನ್ನ ತೆಗೆಯಬೇಕು, BJPಯನ್ನ ತೆಗಿಬೇಕು, JDS ಅನ್ನ ಮತ್ತೆ ತರಬೇಕು ಅಂತ ಅದೆಷ್ಟೋ ಜನ ಹೋಗ್ತಾ ಇದ್ದಾರೆ. ನೋಡಿ, ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಮಾಡಿರುವಂಥ ಕಾರ್ಯಗಳು ಕೂಡ ಎಲ್ಲರೂ ಕೂಡ ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕುಮಾರಣ್ಣ ಅವರು ಅಧಿಕಾರದ ಅವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಆ ಭಾಗಕ್ಕೆ ಏನೇನು ಕೊಡುಗೆಗಳನ್ನ ನೀಡಿದ್ದಾರೆ ಅನ್ನೋದು ಕೂಡ ನಾವೆಲ್ಲರೂ ಕೂಡ ನೆನಪಿಸಬೇಕಾಗುತ್ತೆ. ಕೇವಲ ಕುಮಾರಣ್ಣ ಮಾತ್ರ ಅಲ್ಲ, ದೇವೇಗೌಡರು ಕೂಡ ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಆಗಿರ್ಬೋದು, ನಮ್ಮ ರಾಜ್ಯಕ್ಕೆ ಆಗಿರ್ಬೋದು ಏನೇನು ಕೊಟ್ಟಿದ್ದಾರೆ, ಆ ಕೊಡುಗೆಗಳು ಕೂಡ ಇವತ್ತಿಗೂ ಕೂಡ ಅಜರಾಮರ. ಸಹಜವಾಗಿ ಹೇಳ್ತೀವಿ, ಕೈಗಾರಿಕೆ ಘಟಕ ಆಗಿರ್ಬೋದು, ನಮ್ಮ ಇಡೀ ಕರ್ನಾಟಕದಾದ್ಯಂತ ಕೈಗಾರಿಕಾ ಘಟಕ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ದೇವೇಗೌಡರು ನಮಗೆ ನೆನಪಿಗೆ ಬರ್ತಾರೆ. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಮತ್ತೆ JDS ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ಎಲ್ಲರ ಮೇಲೆ ಮತ್ತೆ ಚಿಗುರ್ಕೊಳ್ತಾ ಇದೆ. ಆ ಕೆಲಸಗಳನ್ನ ಮತ್ತೆ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೇವಲ ಬಸ್ಗಳು ಮಾತ್ರ ಅಲ್ಲ, ಸಾಕಷ್ಟು ವ್ಯವಸ್ಥೆಗಳು ಕೂಡ ಇವಾಗ ಮಾಡ್ತಾ ಇರುವಂಥದ್ದು. ರಾಜ್ಯಕ್ಕೆ ಏನು ಕೊಡಬೇಕು ಅನ್ನುವಂಥ ತಂತ್ರಗಾರಿಕೆಯು ಕೂಡ ಕೇಂದ್ರದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಕೇವಲ 10,000 ಬಸ್ಸುಗಳು, 10,500 ಬಸ್ಗಳು ಇಡೀ ದೇಶಾದ್ಯಂತ ಓಡಿದ್ರೆ ಕರ್ನಾಟಕದಲ್ಲಿ 4,500 ಬಸ್ಗಳನ್ನು ಓಡಾಡುವಂಥ ತಾಕತ್ ಕೊಟ್ಟಿದೆ ಕುಮಾರಣ್ಣ ಅಂತಾನೆ ಹೇಳ್ಬೋದು. ಎಸ್, ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,